ವಿಡಿಯೋ ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಏನೋ ಸುಮಾರಾಗಿದ್ದೀವಿ. ಹೇಗಿದ್ದೆ ಹೇಗಾದೆ ಅಂತಾರಲ್ಲ, ಇದು ಹೀಗೆ ವಿಡಿಯೋ ಮಾಡ್ತಿರ್ಲಿಲ್ವಲ್ಲ, ಕಾಣೆ ಆಗಿದೆ. ಸೀರಿಯಸ್ ಖಂಡಿತವಾಗ್ಲು. ಯಾರಾದ್ರೂ ಒಂದ್ 10 ನಿಮಿಷ ಬಿಟ್ರೆ ಸಾಕು, ಹೋಗ್ ಮಲ್ಕೊಳ್ಳೋಣ ಅನ್ಸ್ತಾ ಇರುತ್ತೆ. ನೀನ್ ಪ್ರೆಗ್ನೆಂಟೇ ಎಷ್ಟೋ ವಾಸೆ ಈ ಬಾಣಂತನ ಅನ್ನೋದಕ್ಕಿಂತ. ಯಾಕ್ ಬೇಕು ಮಕ್ಳು, ಯಾಕೆ ಜೀವನ, ಯಾಕಿದ್ದೀವಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ನನಗ್ ನಾನೇ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟಿದೀನಿ. ಬೇಕಾ ನನ್ಗೆ ಈ ಲೈಫು? ನನ್ನ ಎಮೋಷನ್ ನ ಫೀಲ್ ಮಾಡ್ಬೇಕದು. ನಿಜ, ಅಪ್ಪ ಆಗದೆ ಎಷ್ಟೋ ವಾಸೆ, ಅಮ್ಮನ್ಗಿಂತ ಅಪ್ಪ ಆಗದೆ ಎಷ್ಟೋ ವಾಸೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಬೇಜಾರಾಯ್ತೈತ್ ನಂಗೆ, ಬರೀ ಮಗುಗೋಸ್ಕರ ನಾನು ಒಪ್ಕೊಂತಿರೋದಂಗಂದ್ರೆ ಹಂಗೆ ಹೇಳಿ. ಯಾಕೆ ಹೊಡ್ದು ಹೇಳ್ತೀಯ? ಹೌದಾ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ಲಾಗ್ ಮಾಡಿ ಒಂದೂವರೆ ತಿಂಗಳು 2 ತಿಂಗಳು ಹತ್ರ ಆಯ್ತಾ ಬಂತು. ಸೊ ಭವ್ಯಾಗೆ ಪಾಪು ಆದಮೇಲೆ ವಿಡಿಯೋಗಳಾದವು ಮಾಡಿಲ್ಲ. ಸೊ ಬನ್ನಿ, ಯಾಕೆ ವಿಡಿಯೋ ಮಾಡ್ತಿಲ್ಲ, ಭವ್ಯ ಹೇಗಿದ್ದಾಳೆ ನೋಡ್ಕೊಂಬರೋಣ ಎಲ್ಲರೂ. ಕಮ ಭವ್ಯ ಮನೆಗೆ ಬಂದು ಬನ್ನಿ ಹೋಗ. ಏನ್ ವಿಡಿಯೋ ಮಾಡ್ತಾ ಇದ್ದೀರಾ? ಇಲ್ಲ, ಗೇಮ್ ಆಡ್ತಾ ಇದ್ದೀನಿ. ಮಾಡಿ. ಇರು, ನಾನು ಬರ್ತೀನಿ. ಓಕೆ. ಭವ್ಯ ಅವ್ರು ಹೇಗಿದ್ದೀರಾ? ಭವ್ಯ ಅವ್ರು ಹೇಗಿದ್ದೀರಾ? ಏನೋ ಸುಮಾರಾಗಿದ್ದೀವಿ. ಸುಮಾರಾಗಿ ಅಂದ್ರೆ ಹೆಂಗೆ? ನೋಡ್ತಾ ಇದ್ದೀರಲ್ಲ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೇಗಿದೆ ಜೀವನ? ಜೀವನ ಏನಂತ ಹೇಳಿ, ನೋಡಿ ಹೆಂಗಿದ್ದೀನಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನೇನ ಅನ್ಸುತ್ತೆ ಅನ್ಸುತ್ತೆ. ಹೇಗಿದ್ದೆ ಹೇಗಾದೆ ಅಂತಾರಲ್ಲ, ಇದು ಹೀಗೆ ಏನ್ ಹೇಳಿ. ಏನಂದ್ರೆ, ನಿಮ್ಮ ಅಭಿಮಾನಿಗಳು ಎಷ್ಟೋ ಜನ ಅನ್ಕೋತಾ ಇರ್ತಾರೆ, ಎಲ್ಲಿ ಭವ್ಯ ಅವರು ವಿಡಿಯೋ ಮಾಡ್ತಿರ್ಲಿಲ್ವಲ್ಲ, ಕಾಣೆ ಆಗಿದೆ. ಅದಕ್ಕೆ ಹೇಳಿದೀನಿ ನಾನು, ಮಗು ಆದ್ಮೇಲೆ ಸ್ವಲ್ಪ ಮಾಡಿಲ್ಲ 1.5 ತಿಂಗಳಿಂದ ವಿಡಿಯೋಗಳೆಲ್ಲ. ಬನ್ನಿ ಮಾತಾಡ್ಸ್ಕೊಬರೋಣ ಅಂತ ಕರ್ಕೊಂಡ್ ಬಂದಿದೀನಿ ಈಗ. ಸರಿನಾ? ಹೇಗಿದೆ ನಿಮ್ಮ ತಾಯಿ ಆದ್ಮೇಲೆ, ಆಂಟಿ ಆದ್ಮೇಲೆ? ಆಂಟಿ ಅದೇ ಮಗು ಎಲ್ಲ ಇಲ್ಲ, ಅಮ್ಮ. ಸೀರಿಯಸ್ ಖಂಡಿತವಾಗ್ಲು. ಹೇಗಿದೆ ಮತ್ತೆ ಲೈಫ್ ಹೇಗಿದೆ? ಪಾಪು ಹೇಗಿದ್ದಾರೆ? ಎಲ್ಲ ಆರಾಮಿದೆ, ಆದ್ರೆ ಅನ್ಸುತ್ತೆ ಒಂದೊಂದ್ಸತಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ? ಸೀರಿಯಸ್ಲಿ ಇಲ್ಲ, ಎಂಜಾಯ್ ಎಲ್ಲ ಇಲ್ಲ, ಎಂಜಾಯ್ ಇಲ್ಲ. ಮತ್ತೆ ಯಾರಾದ್ರೂ ಒಂದ್ 10 ನಿಮಿಷ ಬಿಟ್ರೆ ಸಾಕು, ಹೋಗ್ ಮಲ್ಕೊಳ್ಳೋಣ ಅನ್ಸ್ತಾ ಇರುತ್ತೆ. ನಿಜ, ಪ್ರೆಗ್ನೆಂಟೇ ಎಷ್ಟೋ ವಾಸೆ ಈ ಬಾಣಂತನ ಅನ್ನೋದಕ್ಕಿಂತ. ಆ ಮಗನ್ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಏನಂತಾರೆ, ಏನಂತಾರೆ ಅದಕ್ಕೆ, ಜಗನ್ಮಾತೆ ಮಗುನ ನೀವು ಎತ್ತಿದ್ದೀರಾ ಅಂತಂದ್ರೆ ನೀವೊಂದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಏನು ಬರ್ತಲ್ಲ ನನಗೆ ಏನಂತ. ನೀವು ಜಗನ್ಮಾತಾ ಆಗಿ ಪರವಾಗಿಲ್ಲ, ಅಪ್ಪ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಮಾತೆ ಎರಡು ಒಂದೇ. ಹೌದಾ? ಇಲ್ಲ, ಏನಿಲ್ಲ. ಮಾತಾನ ನೀವ್ ತಗೊಳ್ಳಿ, ಮಾತೇನ ನಾನ್ ತಗೋತೀನಿ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಮತ್ತೆ ಹೇಗಿದೆ, ಮತ್ತೆ ರೋಟೀನ್ಸ್ ಎಲ್ಲ ಹೇಗಿದೆ ನಿಮ್ದು? ಡೈಲಿ ರೂಟೀನ್ಸ್ ಎಲ್ಲ ಅದೇ. ಫುಲ್ ಎಂಜಾಯ್ ಮಾಡ್ತಾ ಏನ್ ಎಂಜಾಯ್ ಮಾಡಕ್ಕಿಲ್ಲ, ನಾನು ಪಿಕ್ಚರ್ಗೆ ಹೋಯ್ತಿದ್ದೀನಿ, ಫಿಲಂ ನೋಡ್ಕೊ ಬರಕ್ಕೆ. ಏನು ಇಲ್ಲ, ಈ 4 ಗೋಡೆ ಮಧ್ಯೆ ಇದ್ರೊಳಗೆ ಇರ್ಬೇಕು, ಆ ಮಗು ನೋಡ್ಕೋಬೇಕು, ತೊಳಿಬೇಕು, ಮಲ್ಕೋಬೇಕು. ಸುಳ್ಳು ಹೇಳ್ಬಾರ್ದು, ನಿಜಾನೇ. ತೊಳಿತಾ ಇದೀರಾ ಮಗುಗೆ? ಇಲ್ವಲ್ಲ, ನಾನ್ ಸ್ವಲ್ಪ ತೊಳಿತೀನಿ, ನಮ್ಮಮ್ಮ ಸ್ವಲ್ಪ ತೊಳಿತಾರೆ. ದೊಡ್ಡ ಸೋಂಬೇರಿ ಅಂತ ಚೆನ್ನಾಗ್ ಗೊತ್ತು. ದೊಡ್ಡ ಸೋಂಬೇರಿ ಆಗಿದ್ರೆ ಅಷ್ಟೇ, ಚೆನ್ನಾಗ್ ಮನಿಕೋತಿದ್ದೆ. ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳು ಎಲ್ಲಿ ನೋಡ್ಬೇಕು, ನನ್ನ ನೋಡ್ಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳು ಮಾಡ್ಕೊಂಡು ಇವಾಗ ನಾರ್ಮಲ್ ಆಗಿದ್ದೀರಾ? ಹ್ಯಾಪಿನ ಫುಲ್? ಈಗ 50-50 ನಿಜ ಹೇಳ್ಬೇಕಂದ್ರೆ
ಹ್ಯಾಪಿ ಈ ಟೈಮಲ್ಲಿ ಆಗಲ್ಲ, ಒಂಥರ ಬೇಜಾರ. ಯಾಕೆ ಬೇಕು ಮಕ್ಳು, ಯಾಕೆ ಜೀವನ, ಯಾಕಿದೀವಿ, ಯಾಕಿದೆಲ್ಲ ಅಂತ ಅನ್ಸುತ್ತೆ. ಆದ್ರೆ ಗೊತ್ತಿಲ್ಲ, ಚೆನ್ನಾಗಿರುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತೆ. ಅಂದ್ರೆ ಮಕ್ಳು ಸ್ವಲ್ಪ ಇವಾಗ ಚೆನ್ನಾಗಿಲ್ವಾ ದೊಡ್ಡ, ಹಾಗಾದ್ರೆ? ಈಗ ನಿದ್ದೆ ಇಲ್ಲ, ಊಟ ಇಲ್ಲ. ಊಟ ನನಗಿಷ್ಟ ಇರೋ ತಿನ್ನಕ್ಕಾಗಲ್ಲ, ಆಮೇಲೆ ಆಚೆ ಏನು ತಿನ್ನಕ್ ಆಯ್ತಾ ಇಲ್ಲ. ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಏನ್ ನಿನ್ ಬೈಕೆ, ಏನ್ ಬೇಕು ಅಂತಾರೆ. ಆದ್ರೆ ಇವಾಗ ಇದೇ ತಿನ್ನು, ಅದೇ ತಿನ್ನು, ಆ ಮಗುಗ್ ಜೀರ್ಣ ಆಗಲ್ಲ, ಈ ಮಗುಗ್ ಹೊಟ್ಟೆ ನೋವು ಬರುತ್ತೆ ಅಂತ ಅಂತಾರೆ. ಅದೆಲ್ಲ ಎಂತರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನಗ್ ನಾನೇ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟಿದೀನಿ. ಬೇಕಾ ನಂಗೆ ಈ ಲೈಫು, ಬೇಕಿತ್ತ ಅಮ್ಮ, ನನ್ನ ಅಮ್ಮ ಆಗ್ಬೇಕಾಗಿತ್ತ ಅನ್ಸುತ್ತೆ. ಮತ್ತೆ ಆಸೆ ಇತ್ತಲ್ಲ ನಿಮ್ಗೆ ಫಸ್ಟೇನೆ ಮಗು ಬೇಕು ಅಂತ ಇತ್ತಲ್ಲ? ಬೇಕು, ದೊಡ್ಡ ಮಗು ಬೇಕು. ಈಗ ನಮ್ಮಮ್ಮ ಪಾಪುಗೆ ಪ್ಯಾಡ್ ಹಾಕಕ್ ಹೋಯ್ತವ್ರೆ. ನೀವ್ ಹಾಕಲ್ವಾ? ನಾನ್ ಓಕೆ, ಅದು ನನ್ನ ಹತ್ರ ಹಾಕ್ಸ್ಕೊಡಲ್ಲ. ಓ ಸೋಂಬೇರಿ. ಇಲ್ಲ, ಅದು ಅಜ್ಜಿನೇ ಹಾಕ್ಬೇಕಂತ ಕೇಳುತ್ತೆ. ಮನೆ ಕೆಲಸ ಎಲ್ಲ ಮಾಡ್ತಾ ಇದೀರಾ? ಕಸ ಗುಡಿಸ್ತೀನಿ, ಮನೆ ಒರೆಸ್ತೀನಿ. ಕ್ಯಾಮ್ರಾ ಕಡೆ ತಿರುಗಿಸ್ಲಾ, ಈಗ ಮೈಕ್ ಕಡೆ ಹಿಡಿಲ. ಆಮೇಲೆ ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಪಾಪು ನೋಡ್ಕೋತೀನಿ. ಆಮೇಲೆ ನಿಮ್ಮ ಅಮ್ಮ ಏನ್ ಮಾಡಲ್ಲ ಹಂಗಾದ್ರೆ? ನಮ್ಮಮ್ಮ ಮನಿ ಕೊಳುತ್ತೆ ಅಷ್ಟು. ಈಗ ಅಲ್ಲಿ ಕ್ಯಾಮ್ರಾ ಕಡೆ ಇಟ್ಟು ಮೈಕಲ್ಲಿ ಇಟ್ರೆ ಮುಗಿಕತೆ ಏನ್ ಮಾಡ್ತೀಯ ಅಂತ. ಬ್ಯಾಡೆ ಚೇಂಜ್ ಮಾಡಕ್ ಬಂದಿದ್ದೋಳು ಇವೆಲ್ಲ ಮಾಡ್ತಾಳೆ. ಹಾ, ಎಲ್ಲ ಮಾಡ್ತಾಳೆ. ನಮ್ಗೆ ಹಂಗೆಲ್ಲ ಹೇಳ್ಬಾರ್ದು, ಬೇಕಾ? ಹಂಗೆಲ್ಲ ನಾವ್ ಹೇಳ್ಬಾರ್ದು. ನಂಬ್ತೀವ? ಇದು ವಿಡಿಯೋಗೋಸ್ಕರ ಮಾತಾಡ್ತಿರೋದು, ನಾನ್ ಅದಕ್ಕೆ ಮೊದ್ಲೇ ನಿಜ ಹೇಳ್ಬೇಕು ಅಂತ. ನಿಜನೇ ಹೇಳೋದು. ನಿಜಾನೇ, ನಾನೇನು ಕೆಲ್ಸ ಮಾಡಲ್ಲ, ಮಲ್ಕೊಂಡಿರ್ತೀನಿ, ಪಾಪುಗ್ ಹಾಲ್ ಕುಡಿಸ್ತೀನಿ, ಮಲ್ಕೋತೀನಿ. ಅದೆಲ್ರೂ ಗೊತ್ತಿರೋ ವಿಷಯನೇ. ಮಲ್ಕೋತೀನಿ, ಹಾಲ್ ಕುಡಿಸ್ತೀನಿ, ಮಲ್ಕೋತೀನಿ ಅಷ್ಟೇ. ಓಕೆ, ನೋಡಿದ್ರಲ್ಲ ಭವ್ಯ ಹೇಗಿದ್ದಾರೆ ಅಂತ. ಸೂಪರ್ ಆಗಿದ್ದಾರೆ, weight ಲಾಸ್ ಆಗಿದ್ದಾರೆ ಸ್ವಲ್ಪ ಅನ್ಕೋತೀನಿ. ಇನ್ನು ಡಯಟ್ ಎಲ್ಲ ಮೇಂಟೈನ್ ಮಾಡ್ತೀನಿ. ಲೈಟು ಮಾಡ್ತಾರೆ ಆಮೇಲೆ ಹೆಲ್ತ್ ವೆಯ್ಟ್ ಹೇಳ್ಕೊಡ್ತಾರೆ. ಲಾಸ್ ಏನು, ನಾವೇನು ವೆಯ್ಟ್ ಲಾಸ್ ಏನು ಅದಾಗದೇ ಆಗಿಲ್ಲ. ಆ ಮಗು ನೋಡ್ಕೊಳ್ಳೋದು, ಆ ಮಗುಗೆ ಗೋಳಿಕೊಳ್ಳೋದು, ರಾತ್ರಿ ಎಲ್ಲ ನೀನೇ ನಿದ್ದೆ ಗೋಳಿಕೋತೀಯ ನಿಜ. ಮಗುಗೆ? ಅಪ್ಪ ಆಗದೆ ಎಷ್ಟೋ ವಾಸಿ, ಅಮ್ಮನ್ಗಿಂತ ಅಪ್ಪ ಆಗದೆ ಎಷ್ಟೋ ವಾಸಿ. ನಿಜ, ಹಾಲ್ ಕುಡ್ಸಂಗಿಲ್ಲ. ಹಾ. ಆಮೇಲೆ ಪಾಪುನ ರಾತ್ರಿ ಹೊತ್ತು ನಿದ್ಗೆಟ್ಟಾಗ ಎತ್ಕೊಳಂಗಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಅಂದ್ರೆ ಆರಾಮಾಗಿರ್ತಾರೆ. ಡಿಪೆಂಡ್. ಕೆಲವರು ಇದಾರೆ ನೋಡ್ಕೊಳ್ಳೋರು ಇರ್ತಾರೆ. ಇವಾಗ ಬೇರೆ ಅತ್ತೆ ಮಾವ ಅಪ್ಪ ಅಮ್ಮ ಯಾರ್ಯಾರಲ್ಲ ನೋಡ್ಕೊಂಡು ಕೆಲವ್ರು ಇದ್ದಾರೆ. ಇದ್ರು ನೋಡ್ಕೋಬಹುದಲ್ಲ, ನೋಡ್ಕೋಬಾರ್ದು ಅಂತ ಏನಾರು ಅಲ್ಲ, ಅಗ್ರಿಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಮಾಡ್ಬೇಕಲ್ಲ, ಅದೆಲ್ಲ ಯಾರು ಮಾಡ್ತಾರೆ? ಆ ಜೊತೆಗೆ ಅದು ಮಾಡ್ಬೇಕು. ಇವಾಗ ನೀನು ಕೆಲ್ಸಕ್ಕೆ ಆಗ ಬಿಗ್ ಅಚೀವ್ಮೆಂಟ್. ನಾನು ಕೆಲ್ಸಕ್ಕೆ ಒಬ್ಬನೇ ಹೋಗ್ಬೇಕಲ್ಲ ಈಗ. ನೀನ್ ಹಿಂಗ್ ಮಧ್ಯೆ ಬಂದ್ ನನ್ಗೆ ತೊಂದ್ರೆ ಕೊಡ್ಬಿಡ್ದು. ನೋಡು ನೋಡು, ನೋಡಿ ಇವ್ರು ಸುಮ್ಮನೆ ಡಿಸ್ಟರ್ಬ್ ಮಾಡಕ್ಕೆ ಬರೋದು. ಹಾ, ಹಾ, ಸಂಪಾದನೆ ಮಾಡ್ಬೇಕಲ್ಲಮ್ಮ, ತಾಯಿ ನೋಡ್ಕೋಬೇಕಲ್ಲಮ್ಮ ಇಬ್ರನ್ನ. ಮಾಡ್ಬೇಕು, ಜೊತೆಗೂ ಮಾಡಿದ್ರೆ ನೀವು ಮಹಾ ತಂದೆ ಆಗ್ತೀರ. ಅಷ್ಟೇ, ಇಬ್ರು ನೋಡ್ಕೊಬಿಟ್ಟು ನೀವು ಬೆಳಕತ್ತೀರ, ನಾನು ಸ್ವರ್ಗ ಹೋಗ್ತೀನಿ ಅಷ್ಟೇ. ಆಮೇಲೆ ನಾನು ಆಯ್ತು, ಪರವಾಗಿಲ್ಲ, ಏನು ನಾನ್ ನಮ್ಮಮ್ಮ ನೋಡ್ಕೊಳ್ಳುತ್ತೆ. ಸರಿ, ಓಕೆ. ಇವಾಗ ಎಂಡ್ ಆಫ್ ದ ಡೇ ಪಾಪು ಎಲ್ಲ ಆಯ್ತು, ಚೆನ್ನಾಗಿದ್ರಲ್ಲ, ಸೂಪರ್ ಆಗಿದೆ ಲೈಫ್ ಈಗ. ಸೂಪರ್ ಅನ್ನೋ ಪದ ಇನ್ನು ಬೆಳ್ಸಕ್ ಇಷ್ಟ ಇಲ್ಲ ನನ್ಗೆ. ಇನ್ನು 1 ವರ್ಷ ಆಗ್ಬೇಕಂತೀರಾ? ಮೇ ಬಿ 1 ಇಲ್ಲ 2 years ಆಗ್ಬೇಕು. ಅದಾಗ ಅದೇ ಓದ್ಕೊಳ್ಳೋ ಮಗು ಬೇಕು. ಹಂಗಂದ್ರೆ ಒಂದು ರೋಬೋ ತಗೊಬಿಡೋಣ. ರೋಬೋ ಎಲ್ಲ ಬೇಡ, ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು. ಅದ್ ನಾನು ಹೇಳಿದ್ರೆ ಕುತ್ಕೋ ಅಂದ್ರೆ ಕುತ್ಕೋಬೇಕು. ಕುತ್ಕೊಳ್ಳೋದು ರೋಬೋ. ನನಗೆ ಕಿಸ್ ಮಾಡು ಅಂದ್ರೆ ಕಿಸ್ ಖಂಡಿತ ಮಾಡುತ್ತಾ, ಮಾಡುತ್ತೆ ಅದು. ಆ ತರ ಎಲ್ಲ ಬೇಡ. ಫೀಲ್ ಮಾಡ್ಬೇಕು, ನನ್ನ ಎಮೋಷನ್ ನ ಫೀಲ್ ಮಾಡ್ಬೇಕದು. ಅದನ್ನು ಬೇಕಾದ್ರೆ ಮಾಡ್ಸಲ್ಲ, ಇನ್ನೊಂದ್ ಸ್ವಲ್ಪ ದಿನ ವರ್ಷಗಳು ಹೋದ್ರೆ. ಈಗ ಹೋಗಿ ನನ್ ಮಗನ್ ನೋಡಿ ಹಿಂಗ್ ತಪ್ಕೊಂಡು ನನಗ್ ಪಪ್ಪಿ ಎಲ್ಲ ಕೊಡ್ತೈತಿ. ಅಯ್ಯೋ ದೇವ್ರೆ, ಎಷ್ಟು ತಿಂಗಳು ಮಗುಗೆ ಆಮೇಲೆ ಹೇಳಲ್ಲ. ತಪ್ಕೊಂಡು ಮುತ್ಕೊಡ್ತದೆ. ನೋಡಿಲ್ವಾ ನೀವು? ಸೊ ಮತ್ತೆ ಯಾವಾಗ ರೀಲ್ಸ್ ಎಲ್ಲ ಸ್ಟಾರ್ಟ್ ಮಾಡೋದು ಮತ್ತೆ ಇವಾಗ? ಮತ್ತೆ ನಾನ್ ಫುಲ್ ರಿಕವರ್ ಆಗ್ಬೇಕು. ಮತ್ತೆ ಹೀಗೆ ನಮ್ ರೀಲ್ಸ್ ಗಿಂತ ಫಸ್ಟ್ ಬೇಬಿನ ಕೇರ್ ಮಾಡ್ಬೇಕು ಅಲ್ವಾ? ಅದಕ್ಕೆ ಸ್ಟ್ರೆಸ್ ಎಲ್ಲ ಆಚೆ ಆಗ್ಬೇಕಂದ್ರೆ ಗಾಡಿಲಿ ಹೋಯ್ತಾ ಇರ್ಬೇಕು, ಪೆಟ್ರೋಲ್ ಹಾಕ್ಸ್ಕೊಂಡ್ ಸುಮ್ನೆ ಹೋಯ್ತಾ ಇರ್ಬೇಕು. ಅದಿಷ್ಟ. ಹೋಗೋಣ, ಆದಷ್ಟು ಬೇಗ ಹೋಗೋಣ. ಬೇಗ ನಿನ್ ಮಗನ್ ದೊಡ್ಡವನ್ ಮಾಡು. ಮಗು ದೊಡ್ಡದ್ ನಾನೇನ್ ಮಾಡಲ್ಲ, ಅವನೇ ಆಯ್ತಾ ಇರ್ತಾನೆ. ಅಲ್ಲ, ನೀನು ಬೆಳೆಸ್ಬೇಕಲ್ಲ, ಅದನ್ನ ಆರೈಕೆ ಮಾಡಿ ಬೆಳೆಸಿ ಆಮೇಲೆ ಹೋಗೋಣ. ಎಲ್ಲೋ ಹೋಯ್ತೀವಿ, ಇಲ್ಲೇ ಇರ್ತೀವಲ್ಲ, ಸರಿನಾ? ಫುಲ್ ಬ್ಯಾಲೆನ್ಸ್ ಮಾಡ್ತಾರೆ ಇವಾಗ, ಫುಲ್ ಹಿಂಗೆ ಎಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ. ಈ ಕಡೆ ಖುಷಿನೂ ಇಲ್ಲ, ಈ ಕಡೆ ದುಃಖನೂ ಇಲ್ಲ, ಎರಡೂ ಈಕ್ವಲ್ ಆಗಿದೆ.
ದುಃಖನು ನೈಟ್ ಎಲ್ಲ ಫುಲ್ ದುಃಖ. ಬೆಳಗ್ಗೆ ಎಲ್ಲ ಎಲ್ಲ ಸ್ವಲ್ಪ ಖುಷಿಯಾಗಿರ್ತಾರೆ ಸ್ವಲ್ಪ. ಸ್ವಲ್ಪ ಹೌದು, ಖುಷಿ ಸ್ವಲ್ಪ ಏನಿಲ್ಲ, ಫುಲ್ ನಿದ್ದೆ. ಹಾ. ಆದ್ರೂ ಯಾಕೆ ಮಕ್ಳು ಈ ತರ ರಾತ್ರಿ ನಿದ್ದೆ ಮಾಡಲ್ಲ? ಎಲ್ಲಾ ಮಕ್ಳು ಹಂಗೇನೆ. ಆದ್ರೂ ನಿದ್ದೆ ಆತರ ನೋಡಿದ್ರೆ ನಿನ್ ಮಗು ಪರವಾಗಿಲ್ಲ ಅಂತ ಅನ್ಕೋಬೇಕು. ಯಾಕೆ ನೈಟ್ ಎಲ್ಲ ಅಸಲ್ ರಚನೆ ಮಾಡಲ್ಲ ಜಾಸ್ತಿ. ನಿಮ್ಗೆ ಹೇಳಿದ್ರ ಪಾಪ ನನ್ ರಚೆ ಮಾಡಲ್ಲ ಅಂತ? ಎತ್ಕೊಂಡಿದ್ರೆ ಯಾವ ಮಕ್ಳು ರಚೆ ಮಾಡಲ್ಲ, ಎತ್ಕೊಂಡಿದ್ರೆ ಮಾಡ್ತಾರೆ. ನಾವ್ ಎತ್ಕೊಂಡೇ ಇರ್ತೀವಿ ಮಾಡ್ಬಾರ್ದು ಅಂತ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನ್ ಇವಾಗ ಅಂದ್ರೆ ಕೊನೆಗೆ ಇವಾಗ ಏನ್ ಹೇಳ್ತೀನಿ ನೀನ್ ಇವಾಗ ಮಗು ಏನ್ ಆಗ್ಬೇಕಾಗಿರೋರ್ಗೆ ಏನಂತ ಈಗ ಪ್ರೆಗ್ನೆಂಟ್ 8 months 9 months ಆಗಿರುತ್ತೆ ಈಗ ಅವ್ರ ಕೊನೆದಾಗ ಏನಂತ ಹೇಳ್ತೀವಿ ಅವ್ರಿಗೆ? ಈಗ ಏನ್ ಧೈರ್ಯ ತಗೊಳ್ಳಿ ಅಷ್ಟೇ. ಏನಂತಾರೆ ಸಾಧನೆ ಏನು ಎಕ್ಸೆಟ್ರಾ ಎಕ್ಸೆಟ್ರಾ ಏನು ಎಲ್ಲಾನು ಮಾಡಕ್ಕಾಗೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವ್ ತೋರ್ಸಕ್ಕಾಗದ್ ನಮ್ ಕೈಲಷ್ಟೇ. ಒಂದ್ ವಿಷಯಕ್ಕೆ ಒಪ್ತೀನಿ, ಮೆಚ್ತಾ ಇದೀನಿ ಅಂತಂದ್ರೆ ಅದೊಂದೇ ವಿಷಯಕ್ಕೆ. ಇಲ್ಲ ಅಂದ್ರೆ ಏನಕ್ಕೂ ಇಷ್ಟ ಇಲ್ಲ ನಾನು. ನಿಜ ಏನ್ಕಂದ್ರೆ ಏನ್ಕೂ ಇಲ್ಲ. ಸೀರಿಯಸ್ ಸರ್, ನನ್ನ ಲೈಫ್ ಅಲ್ಲಿ ನಾನ್ ಮದ್ವೆ ಆದಾಗಿಂದ ಈ ಒಂದ್ 7 ವರ್ಷ 8 ವರ್ಷ ಆಯ್ತಾ? 7 ವರ್ಷನ. ಆದ್ರೆ ಬೇಜಾರಾಯ್ತೈತ್ ನಂಗೆ. ಬರೀ ಮಗುಗೋಸ್ಕರ ನಾನು ಒಪ್ಕೊಂತಿರೋದಂದ್ರೆ ಇಷ್ಟು ವರ್ಷದಿಂದ ನಾನು ಕಸ ಗುಡ್ಸಲ್ವ, ಮನೇಲಿ ಮನೆ ಒರ್ಸಲ್ವ, ಅಡ್ಗೆ ಮಾಡ್ಕೊಡಲ್ಲ. ಅದೆಲ್ಲದಕ್ಕಿಂತ ತೂಕ ಮಾಡಿದ್ರೆ ಇದೆ ತುಂಬಾ ದೊಡ್ಡದು. ಇದರಿಂದ ನಿನ್ಗೆ ಇವಾಗ ನೀನು ತುಂಬಾ ದೊಡ್ಡದಾಗಿ ನನ್ಗೆ ಬೇರೆ ತರನೇ ಅನ್ನಿಸ್ತಾ ಇದೆ. ಬಿಗ್ ಬ್ಯಾನರ್ ಬಿಗ್ ಹಾಕ್ಬಿಟ್ಟು ಬಿಗ್ ಮದರ್. ಸೊ ಹೀಗೆ ಅಪ್ರಿಶಿಯೇಟ್ ಚೆನ್ನಾಗ್ ನೋಡ್ಕೋ, ನನ್ನ ಚೆನ್ನಾಗ್ ನೋಡ್ಕೋ. ಬೇಗ ವಿಡಿಯೋಸ್ ಮಾಡೋದು ಮುಂದೆ ಪಾಪ ನಿನ್ಗೋಸ್ಕರ ಕೆಲವೊಬ್ರು ಕಾಯ್ತಾ ಇರ್ತಾರೆ. ನಿನ್ಗಿರೋ 3,000 ಫಾಲೋವರ್ಸ್ ಅಲ್ಲಿ ಸಾರಿ, ಬೇಜಾರ್ ಮಾಡ್ಕೋಬೇಡಿ. ನನ್ಗೆ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರು ಈಗ ಟೈಮ್ ಇಲ್ಲ, ಆಮೇಲೆ ಎಡಿಟ್ ಮಾಡಕ್ಕೂ ಟೈಮ್ ಇಲ್ಲ. ಇವಾಗ ಈ ವಿಡಿಯೋ ಎಡಿಟ್ ಮಾಡ್ಲೇಬೇಕಲ್ಲ ನೀನು? ಅದ್ ದಿಲೀಪೇ ಮಾಡೋದ್, ವೆರಿ ಸಾರಿ. ನೀನೇ ಎಡಿಟ್ ಮಾಡೋದ್ ನೀನೇನೆ, ಸರಿನಾ? ಸೊ ಬೇಗ ಭವ್ಯ ಹಂಗೆ ಹೇಳಿ, ಯಾಕೆ ಹೊಡೆದು ಹೌದಾ ಅಂತ ಸರಿ ಸರಿ ಆಯ್ತು. ಆದಷ್ಟು ಬೇಗ ನೀನು ಒಂದ್ ತಿಂಗಳು ಅನ್ಕೋ ಸುಧಾರಿಸ್ಕೊಂಡು ಪಟ್ಟ ಅಂತ ಕಾಮಿಡಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಚಿಕ್ಕ ಪುಟ್ಟ ವಿಡಿಯೋಗಳು ಮಾಡಿ ನಮ್ನು ಖುಷಿ ಪಡಿಸಿ, ನಮ್ಮನ್ನ ಖುಷಿ ಪಡೋರ್ನು ಖುಷಿ ಪಡಿಸಿ. ಓಕೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.